ಸರ್ ನಮಸ್ಕಾರ ಸರ್. ಅಲ್ಲಿ ನಮಗೆ ಬೇರೆ ಜಿಲ್ಲೆಗಳಿಂದ ಈಗ ಅಪಾಯಿಂಟ್ ಆಗಿದೆ ಸರ್. ಅದನ್ನು ಅವರು ಬೇರೆ ಜಿಲ್ಲೆಗಳಿಗೆ ಸ್ವಯಂ ಪ್ರೇರಿತವಾಗಿ 5 ವರ್ಷ ಆದರೂ ಹೋಗೋದಕ್ಕೆ ಅವಕಾಶ ಇದೆ. ಈ ಕೆಲವು ದಿನಗಳಿಂದ ಅದು ತೆಗೆದಾಕಿದ್ದಾರೆ. ಅದನ್ನು ಮಾಡಿಕೊಡ್ಬೇಕು. ಸುಮಾರು ವಯಸ್ಸಾದ ತಂದೆ ತಾಯಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾಯ ಇಲಾಖೆಗಳಲ್ಲಿ ಕೆಲಸ ಮಾಡುವ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಈ ಹಿಂದೆ ಕೆಲ ತಿಂಗಳ ಹಿಂದೆಯಷ್ಟೇ ಪ್ರತಿಭಟನೆ ನಡೆಸಿ ಕಂದಾಯ ಇಲಾಖೆಯ ಫೀಲ್ಡ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇರುವ RI ಮತ್ತು VAO ಅಧಿಕಾರಿಗಳಿಗೆ ಹೇಳಿಕೊಳ್ಳಲು ಇರಲು ಕಚೇರಿ ಇಲ್ಲದೆ ನರಕ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಸರ್ಕಾರ ಈ ಆ್ಯಪು ಆ ಆ್ಯಪು ಅಂತ 10 ಆ್ಯಪ್ಗಳ ಮೂಲಕ ಕೆಲಸ ಮಾಡಿ ಅಂತ ಹೇಳ್ತಾ ಇದೆ. ಇದರಿಂದ ರಜಾ ದಿನಗಳಲ್ಲೂ ಸಹ ಕೆಲಸ ಮಾಡುವಂತೆ ಒತ್ತಡ ಏರಲಾಗ್ತಾ ಇದೆ ಎಂದು ಆರೋಪ ಮಾಡಿದರು. ಇನ್ನು ಅಧಿಕಾರಿಗಳಿಗೆ ಅನಿವಾರ್ಯವಾದ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಕೊಡದೇ ಇರೋದ್ರಿಂದ ತಮ್ಮದೇ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಕೆಲಸ ನಿರ್ವಹಣೆ ಮಾಡ್ತಿದ್ರು. ಈ ಒತ್ತಡವನ್ನು ತಾಳಲಾರದೆ ರಾಜ್ಯ ಸರ್ಕಾರಕ್ಕೆ 21 ಅಂಶಗಳ ಬೇಡಿಕೆಯನ್ನಿಟ್ಟು ಕೆಲಸದ ಅವಧಿಯಲ್ಲಿ ಬಹಿಷ್ಕರಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಆಗ ಸರ್ಕಾರ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸೋದಾಗಿ ಮೂಗಿಗೆ ತುಪ್ಪ ಸವರಿ ಸುಮ್ಮನಾಗಿದ್ದರು. ಆದರೆ ಸರ್ಕಾರ ಇದುವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೇ ಇರೋದನ್ನು ಖಂಡಿಸಿ 2ನೇ ಅವಧಿಯ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸ್ತಾ ಇದ್ದಾರೆ. 5 ದಿನಗಳಿಂದ ತಾಲೂಕು ಕಚೇರಿ ಮುಂದೆ RI ಮತ್ತು VAಗಳು ಮುಷ್ಕರ ನಡೆಸ್ತಾ ಇದ್ದಾರೆ. ಈ ಬಾರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮುಷ್ಕರ ಹಿಂಪಡೆಯೋದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ಬಾರಿ ಕೂಡ ಒಂದು ಸುಮಾರು ದಿನಗಳ ಕಾಲ ಪ್ರತಿಭಟನೆ ಮಾಡೋದು, ಅವಾಗ ಕೂಡ ಸ್ಪಂದಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದರೂ ಸ್ಪಂದಿಸಲಿಲ್ಲ. ಈಗ 2ನೇ ಬಾರಿ ಹೋರಾಟ ಕೇಳಿದ್ರು. ಏನು ಹೇಳೋದು ಸರ್? ಹೌದು, ನೀವು ಹೇಳ್ದಂಗೆ ಮೊದಲನೇ ಹಂತದಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ಮಾನ್ಯ ಕಂದಾಯ ಸಚಿವರು ಸಭೆ ಕರೆದು ನಮ್ಮನ್ನೆಲ್ಲ ಮಾತಾಡಿ ನಮ್ಮ ಸಂಘದ ಪದಾಧಿಕಾರಿಗಳ ಹತ್ರ ನಿಮ್ಮ ಬೇಡಿಕೆಗಳು ಏನಿದ್ದಾವೆ ಅದನ್ನು ಹಂತವಾಗಿ ಈಡೇರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಆ ಭರವಸೆಗಳು ಇದುವರೆಗೂ ಒಂದು ಕಮಿಟಿ ಮಾಡಿದರು. ಆ ಕಮಿಟಿ ಇದುವರೆಗೂ ಚಾಲನೆ ಕೊಟ್ಟೇ ಇಲ್ಲ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ. ಆದ್ದರಿಂದ ನಾವು ನಿರಾಶರಾಗಿ ಮತ್ತೆ ಇದೇ ರೀತಿ ಬಿಟ್ಟರೆ ನಮ್ಮ ಬೇಡಿಕೆಗಳು ಯಾವುದು ಈಡೇರೋದಿಲ್ಲ. ಮತ್ತು ಸಾರ್ವಜನಿಕರಿಗೆ ಉತ್ತಮವಾದ ಗುಣಮಟ್ಟದ ಸೇವೆ ಕೊಡೋ ಉದ್ದೇಶದಿಂದ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೇಳಿರೋದ್ರಿಂದ ಅದನ್ನು ಖಂಡಿತವಾಗಿಯೂ ಸರ್ಕಾರ ಮನದಟ್ಟು ಮಾಡಿಕೊಂಡು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ನಾವು 2ನೇ ಹಂತದಲ್ಲಿ ನಾವು ಸ್ಟ್ರೈಕ್ ಮಾಡೋದಕ್ಕೆ ಇಳಿದಿದ್ದೀವಿ ಸರ್. ಒಂದು ನಮಗೆ ಇದುವರೆಗೂ ಯಾವುದು ಆಫೀಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಆಫೀಸ್ ವ್ಯವಸ್ಥೆ ಜೊತೆಗೆ ಆಫೀಸಿಗೆ ಬೇಕಾಗಿರೋಂಥ ಟೇಬಲ್ಲು, ಕುರ್ಚಿ ಆಗಿರ್ಬೋದು, ಸಿಸ್ಟಮ್ಸು, ಮತ್ತು ಎಲ್ಲ ಆನ್ಲೈನ್ ವರ್ಕ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರಿಂಟರ್ಸು, ಇವು ಮೂಲಭೂತ ಸೌಕರ್ಯಗಳು ಸರ್. ಇದನ್ನು ಕೊಟ್ಟಿಲ್ಲ. ಇದ್ರ ಜೊತೆಗೆ ವರ್ಗಾವಣೆ ಒಂದು ತಡೆ ರದ್ದು ಮಾಡಿದ್ದಾರೆ. ವರ್ಗಾವಣೆ ರದ್ದು ಮಾಡಿರೋದ್ರಿಂದ ಇಲ್ಲಿ ಅಪಾಯಿಂಟ್ ಆದವ್ರಿಗೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ. ಅಲ್ಲಿ ವಯಸ್ಸಾದ ತಂದೆ ತಾಯಿಗಳಾಗಿರ್ಬೋದು, ಗಂಡ ಒಂದು ಜಿಲ್ಲೆಯಲ್ಲಿದ್ದರೆ ಹೆಂಡತಿ ಒಂದು ಜಿಲ್ಲೆಯಲ್ಲಿರ್ತಾರೆ, ಅವ್ರಿಗೆ ತೊಂದರೆ ಆಗ್ತಾಯಿದೆ. ಮಕ್ಕಳುಗಳನ್ನ ಸಾಕೋದಕ್ಕೆ ತೊಂದರೆ ಆಗ್ತಾಯಿದೆ. ಈ ರೀತಿಯ ಸಮಸ್ಯೆಗಳಿಂದ ನಮಗೆ ಕಷ್ಟ ಆಗ್ತಾಯಿದೆ ಸರ್. ಹೌದು ಸರ್. ಮಾನ್ಯ ಸಚಿವರು ಅಥವಾ ಸರ್ಕಾರ ನಮಗೆ ಸ್ಪಂದಿಸಿ ಶೀಘ್ರವಾಗಿ ಬೇಡಿಕೆಗಳನ್ನ ಈಡೇರಿಸಿಕೊಡಬೇಕು ಅಂತಲೇ ನಾವು ಮನವಿ ಮಾಡ್ತೀವಿ ಸರ್. ಇನ್ನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ತಾಲೂಕು ವ್ಯಾಪ್ತಿಯ RI ಮತ್ತು VAOಗಳು ಮೂಲ ಸೌಲಭ್ಯಗಳನ್ನು ಒದಗಿಸಲು ಮುಷ್ಕರ ನಡೆಸ್ತಾ ಇರೋ ಜಾಗಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದ್ರು. ನಿಮ್ಮ ನೋವು ನನಗೆ ಗೊತ್ತಿದೆ. ಶಾಸಕರ ಅನುದಾನದಲ್ಲಿ ಲ್ಯಾಪ್ಟಾಪ್ ನೀಡುವ ಯೋಜನೆ ಇದೆ. ಅದರಲ್ಲಿ ನಾನು ನಿಮಗೆ ಲ್ಯಾಪ್ಟಾಪ್ ವಿತರಿಸುವ ಕೆಲಸ ಮಾಡ್ತೇನೆ. ಹಾಗೆ ಮುಷ್ಕರದ ವಿಚಾರ ಕಂದಾಯ ಸಚಿವರ ಗಮನಕ್ಕೆ ತಂದು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಮಾಡ್ತೇನೆ ಎಂದು ಭರವಸೆ ನೀಡಿದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ 35ಕ್ಕೂ ಹೆಚ್ಚು VAಗಳು ತಮ್ಮ ಬೇಡಿಕೆಗಳಿಗೆ ಕಳೆದ 5 ದಿನಗಳಿಂದ ತಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಈ ಸ್ಥಳಕ್ಕೆ ಇದಕ್ಕೆ ಬಂದಿದ್ದೀನಿ. ನಾನು ಅವ್ರ ಜೊತೆ ಅವರ ಬೇಡಿಕೆಗಳು ಈಡೇರಲಿ ಅಂತ ನಾನು ಶಾಸಕನಾಗಿ ಅವ್ರ ಜೊತೆ ಸಹಮತ ವ್ಯಕ್ತಪಡಿಸ್ತೀನಿ. ನನಗೆ ನಂಬಿಕೆ ಇದೆ, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಅವರು ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ನಾನು ಸಹ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೆ ತರ್ತೀನಿ, ಉಸ್ತುವಾರಿ ಸಚಿವರು ಸಾಹೇಬ್ರ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ತರೋ ಪ್ರಯತ್ನ ಪಡ್ತೀನಿ. ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಮತ್ತು ಅವರು ಲ್ಯಾಪ್ಟಾಪ್ಸ್ ಎಲ್ಲ 35 ಜನನು ಲ್ಯಾಪ್ಟಾಪು MLA ಫಂಡಲ್ಲಿ ಕೊಡ್ಬೋದು ಅಂತಿದೆ. ನಾನು AC ಅವ್ರನ್ನ ಕೇಳಿ ಅನುಕೂಲ ಇದ್ದರೆ ಪ್ರಾರಂಭ ನಾನು ಇಷ್ಟ ಆದರೆ ಅಷ್ಟು. ಈಗಲೂ ನಾನು ಹಳ್ಳಿಗಳಿಗೆ MLA ಜಾಸ್ತಿ ಕೊಟ್ಬಿಟ್ಟಿರೋದ್ರಿಂದ
ಎಷ್ಟಾದರೆ ಅಷ್ಟೊಂದು ಮಿನಿಮಮ್ ಸಪೋರ್ಟ್ ನಾನು MLA ಲ್ಯಾಡಲ್ಲಿ ಮಾಡ್ತೀನಿ ಸರ್. ನಿಮಗೆಲ್ಲ ಒಳ್ಳೆಯದಾಗಲಿ. ಅಂತ ಕೆಲಸಗಳು ನಿಂತೋಗಿದೆ ಈಗ 5-6 ದಿವಸಗಳಿಂದ, ಅದನ್ನೊಂದು ಸಮಸ್ಯೆ. ಅದೇ ಇದು ಸ್ಟೇಟ್ ಇಶ್ಯೂ ಸರ್. ಇವರು ಬರೀ ಚಿಕ್ಕಬಳ್ಳಾಪುರದಲ್ಲಿ ಸ್ಟ್ರೈಕ್ ಕೂತಿದ್ರೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು. ಸ್ಟೇಟ್ ಎಲ್ಲ ಇವ್ರ ಅಸೋಸಿಯೇಷನ್ ತೀರ್ಮಾನ ತೊಗೊಂಡು ಮಾಡ್ತಿದ್ದಾರೆ. ಮೋಸ್ಟ್ಲಿ ಇವರು ಈಗ ನಾನು ರಿಕ್ವೆಸ್ಟ್ ಮಾಡಿದ್ರು ಅವ್ರ ಸ್ಟೇಟ್ ಅಥಾರಿಟಿ ಅವ್ರ ಅಸೋಸಿಯೇಷನ್ ಕೇಳಬೇಕು. ನಾನು ಆದಷ್ಟು ಬೇಗ ವಿನಂತಿಸ್ತೇನೆ ಇದನ್ನು ಬೇಗ ಕೈ ಬಿಟ್ಟು ಕೆಲಸಕ್ಕೆ ಮರಳಿ ಅಂತ. ಆದರೂ ಅವ್ರಿಗೆ ಅಶ್ಯೂರೆನ್ಸ್ ಕೊಡಬೇಕಾಗಿರೋ ನಾನಲ್ಲ, ನಮ್ಮ ಸಾಹೇಬ್ರು ಇದ್ದಾರೆ, ಸಾಹೇಬ್ರು ಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಇವರು ಗ್ರಾಮ ಆಡಳಿತ ಅಧಿಕಾರಿಗಳು ಸರ್, ಗ್ರಾಮದಲ್ಲಿ ಇವರಿಗೆ ಒಂದು ಕಚೇರಿ ಆ ಥರದ್ದು ಉಳ್ಕೊಳ್ಳೋಕ್ಕಿಲ್ಲ ಅಂತಲೂ ಕೂಡ ಅವರು ಬೇಡಿಕೆಗಳಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಕರೆಕ್ಟ್ ಸರ್. ಅದು ನನಗೂ ಇದಿದೆ, ಬೇಜಾರಿದೆ. ಹಳೆ ಸರ್ಕಾರಗಳು ಅದನ್ನ ಮಾಡಬೇಕಾಗಿತ್ತು. ಕಳೆದ ಸರ್ಕಾರ, ನಮ್ಮ ಸರ್ಕಾರ ನಾವು ಮಾಡ್ತೀವಿ, ನಾವು ಜೊತೆ ನಿಲ್ತೀವಿ. ಬಡ್ಜೆಟ್ ಸೆಷನಲ್ಲಿ ನಾನು ಪ್ರಾಮಾಣಿಕವಾಗಿ ರೈಸ್ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಿ ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಿ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.